ನಮಸ್ಕಾರ. ಸಾರಿ, ವಿಡಿಯೋ ಹಾಕೋದು ಲೇಟ್ ಆಯಿತು. ಯಾಕಂದರೆ ಐ ವಾಸ್ ಫೇಸಿಂಗ್ ಸಮ್ ಸ್ಟೋರೇಜ್ ಇಶ್ಯೂ, ಸ್ಪೇಸ್ ಇಶ್ಯೂ, ತಿರ್ಗಾ ಪೆನ್ ಟ್ಯಾಬ್ಲೆಟ್ ವರ್ಕ್ ಆಗ್ತಿರಲಿಲ್ಲ, ತಿರ್ಗಿ ಏನೇನೋ ಇಶ್ಯೂಸ್ ಬಂತು. ಎನಿಗೋ ಸಮ್ ಪ್ರಾಜೆಕ್ಟ್ ಆ್ಯಂಡ್ ಐ ವಾಸ್ ಬ್ಯುಸಿ, ಸ್ವಲ್ಪ ಬ್ಯುಸಿ ಇದ್ದೆ. ಬಟ್ ಲಾಸ್ಟ್ ಟೈಮ್ ವಿ ವರ್ ಏಬಲ್ ಟು ಚೆಕ್ ಏನು ಪ್ರೈಮ್ ನಂಬರ್ಸ್ ಹೆಂಗೆ ಚೆಕ್ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡ್ರಿ. ದಿ ಎಫಿಷಿಯೆಂಟ್ ವೇ ಟು ಅಚೀವ್ ದಿ ಪ್ರೈಮ್ ನಂಬರ್ ಅನ್ನೋದು ಕಲ್ತ್ಕೊಂಡ್ರಿ. ಸೊ ದಿಸ್ ವಾಸ್ ಇಟ್. ಇದು ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಏನಂದರೆ ಟು ಫೈಂಡ್ ಔಟ್ ಫಾರ್ ಎ ಗಿವನ್ ನಂಬರ್ ಪ್ರೈಮ್ ಫ್ಯಾಕ್ಟರ್ಸ್ನ ಕಂಡುಹಿಡಿಯಿರಿ ಅಂತ. ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ಯು ನೋ ವಾಟ್, ಇಲ್ಲಿ 12 ಇದೆಯಲ್ಲ. ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ 2, 2 and 3 is the output. ವಾಟ್ ಆರ್ ಪ್ರೈಮ್ ಫ್ಯಾಕ್ಟರ್ಸ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಫಸ್ಟಿಗೆ. ಸೊ ಪ್ರೈಮ್ ಫ್ಯಾಕ್ಟರ್ ಇಸ್ ಅ ನಂಬರ್ ವಿಚ್ ಇಸ್ ಅ ಪ್ರೈಮ್ ನಂಬರ್ ಆ್ಯಂಡ್ ಇಟ್ ಶುಡ್ ಬಿ ಡಿವಿಸಿಬಲ್ ವಿತ್ ದಿ ಗಿವನ್ ನಂಬರ್, ದಟ್ ಈಸ್ ಪ್ರೈಮ್ ಫ್ಯಾಕ್ಟರ್. ಆ ನಂಬರ್ ಪ್ರೈಮ್ ಫ್ಯಾಕ್ಟರ್ನ ಅಂತ ಕರೀತಾರೆ. ಸೊ ಇಲ್ಲಿ 2, 2, 3 ಈ ಔಟ್ಪುಟ್ 2, 2, 3, 2 into 2 4, 4 into 3 12. ಸೊ ಅಗೇನ್ 12ಗೆ ಬಂದು ನಿಂತ್ಕೊಳ್ಳುತ್ತೆ. 13ಗೆ ಯಾವುದು ಪ್ರೈಮ್ ಫ್ಯಾಕ್ಟರು? 13 ಇಸ್ ಆಲ್ರೆಡಿ ಎ ಪ್ರೈಮ್ ನಂಬರ್, ಸೊ ವಿ ರಿಟರ್ನ್ 13. 315ಗೆ ಯಾವುದು ಪ್ರೈಮ್ ಫ್ಯಾಕ್ಟರು? 3, 3, 5, 7. ಸೊ ಹೆಂಗೆ ಅಂದರೆ ಇವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಅ given number. So we have to print the prime factors, number which is prime and which should be divisible for the given number. ಸೊ ಇದಕ್ಕೆ ಬೇಸಿಕ್ ಅಪ್ರೋಚ್, ಬೇಸಿಕ್ ಅಂತೀನಿ, ನೈವ್ ಅಪ್ರೋಚ್ ಏನಂದರೆ ಈಸಿ ಅಲ್ವಾ. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿಸ್. ಏನೋ ಗೀಚ್ತಿದ್ದೆ, ಐ ವಾಸ್ ಟ್ರೈಯಿಂಗ್ ಔಟ್ ಸಮಥಿಂಗ್, ಅದನ್ನು ಫೋಕಸ್ ಮಾಡಬೇಡಿ. ಸೊ ನೈವ್ ಅಪ್ರೋಚ್ ಫಾರ್ ದಿ ಪ್ರೈಮ್ ಫ್ಯಾಕ್ಟರ್ಸ್ ಏನಂದ್ರೆ, ಫಸ್ಟ್ ವಿಲ್ ಟ್ರೈ ಟು ಫೈಂಡ್ ಇಫ್ ಇಟ್ಸ್ ಅ ಪ್ರೈಮ್ ನಂಬರ್. ಒಂದು ಫಾರ್ ಲೂಪ್ ಹಾಕಿ, ಒಂದು ಫಾರ್ ಲೂಪು, ಆಮೇಲೆ ಫಾರ್ ಲೂಪಲ್ಲಿ ಇಫ್ ಈಸ್ ಪ್ರೈಮ್ ಅಂತ ಒಂದು ಹೊಡಿತೀರಿ. ಆಮೇಲೆ ಇಫ್ ಇಟ್ ಈಸ್ ಪ್ರೈಮ್ ಒಂದು ವೈಲ್ ಲೂಪ್ ಹಾಕೊತೀರಿ. ವೈಲ್ ಲೂಪ್ ಹಾಕೊಂಡು ಏನು ಮಾಡ್ತೀರಿ, ವಿಲ್ ಚೆಕ್ ಇಫ್ ಇಟ್ ಈಸ್ ಡಿವಿಸಿಬಲ್. given n divisible by I equals 0, then print s out. ಇದು ಸಿಂಪಲ್ ನೈವ್ ಅಪ್ರೋಚ್. ಸೊ ಇದು ಲೆಟ್ಸ್ ಡೂ ಇಟ್. ಇದರಲ್ಲೂ ಒಂದು ಕ್ಯಾಚ್ ಇದೆ ನೈವ್ ಅಪ್ರೋಚಲ್ಲೂ. ವೆನ್ ಯು ಆರ್ ಚೆಕಿಂಗ್ ಫಾರ್ ದಿ ಪ್ರೈಮ್ ನಂಬರ್, ಇವಾಗ ಫಸ್ಟ್ ಟೈಮ್ 2 ಇತ್ತಲ್ವಾ, 12ಗೆ 2 ಇತ್ತು. ಸೊ 12 ಡಿವೈಡೆಡ್ ಬೈ 2 ಈಕ್ವಲ್ಸ್ 0. ಸೊ 2ನ ಪ್ರಿಂಟ್ ಮಾಡ್ತೀರಿ ಇಲ್ಲಿ ಸಿಸ್ಟಮ್ ಪ್ರಿಂಟಲ್ಲಿ. ನೆಕ್ಸ್ಟ್ ಟೈಮ್ ತಿರ್ಗಾ 2ಗೆ ಹೆಂಗೆ ಹೋಗುತ್ತೆ ಅದು? ಸೊ ಯು ಹ್ಯಾವ್ ಟು ಟೇಕ್ ಒಂದು ಟೆಂಪ್ರರಿ ವೇರಿಯಬಲ್. ಇಲ್ಲಿ ಒಂದು ಟೆಂಪ್ರರಿ ವೇರಿಯಬಲ್ ಅಸೈನ್ ಮಾಡ್ಕೊಂಡು, ಇನ್ ಟೆಂಪ್ ಈಕ್ವಲ್ಸ್ ಟು ಐ ಅಂತ ಅಸೈನ್ ಮಾಡ್ಕೊಂಡು, ಆ ಟೆಂಪ್ರರಿ ವೇರಿಯಬಲ್ನ ಅಪ್ಡೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮ್ ನಾವು ಚೆಕ್ ಮಾಡ್ಬೇಕಾದ್ರೆ ಬರೀ ಟೆಂಪ್ರರಿ ವೇರಿಯಬಲ್ನ ಚೆಕ್ ಮಾಡ್ಬೋದು, ಬಟ್ ಇಲ್ಲಿ ಪ್ರಿಂಟ್ ಮಾಡ್ಬೇಕಾದ್ರೆ system.out.i. ಸೊ ಟೆಂಪ್ರರಿ ವೇರಿಯಬಲ್ನ ಅಪ್ಡೇಟ್ ಮಾಡ್ಕೊಬೋದು. ದಿ ಮಲ್ಟಿಪಲ್ಸ್ ಆಫ್ 2 ಇಫ್ ಇಟ್ ಈಸ್ ಡಿವಿಸಿಬಲ್ ಅಂದರೆ ಇಟ್ ಈಸ್ ಆಲ್ಸೋ ಡಿವಿಸಿಬಲ್ ಟು ದಿ ನಂಬರ್ ಅಲ್ವಾ. ಸೊ ಮಲ್ಟಿಪಲ್ಸ್ ಆಫ್ 2 ಮಾಡ್ಕೊಬೇಕು. ಸೊ ಟೆಂಪ್ ಇಂಟು ಐ ಅಂತ ಮಾಡ್ತೀರಿ ಇಲ್ಲಿ. ಸೊ ದಿಸ್ ಇಸ್ ದಿ ಬೇಸಿಕ್ ನೈವ್ ಅಪ್ರೋಚ್. ಸೊ ಈ ನೈವ್ ಅಪ್ರೋಚ್ನ ಒಂದ್ಸಲಿ ಕೋಡ್ ಮಾಡೋಣ. Since we already have the prime is prime function ನಮ್ಮ ಹತ್ರ ಆಲ್ರೆಡಿ ಇದೆಯಲ್ಲ, ಸೊ ವಿಲ್ ಯೂಸ್ ದಿ ಸೇಮ್ ಈಸ್ ಪ್ರೈಮ್ ಫಂಕ್ಷನ್ ಫಾರ್ ದಿಸ್ ಆಸ್ ವೆಲ್. ಇದು ಡೈರೆಕ್ಟಾಗಿ ಮೇನ್ ಫಂಕ್ಷನಲ್ಲೇ ಬರೆಯೋಣ. ನೋ ನೀಡ್ ಟು ರೈಟ್ ಅನದರ್ ಫಂಕ್ಷನ್ ಫಾರ್ ಎಂಟ್. ಸೊ ಇಲ್ಲ, ಇನ್ನೊಂದು ಫಂಕ್ಷನ್ ಬರೀಲೇಬೇಕಾಗತ್ತಲ್ವಾ ಪ್ರೈಮ್ ಫ್ಯಾಕ್ಟರ್ಸ್ಗೆ. ಸೊ ವಿ ಆರ್ ಟೇಕಿಂಗ್ ಎನ್ ಇನ್ಪುಟ್, ಗಿವನ್ ಇನ್ಪುಟ್ ನಾವು ತೊಗೊಬೇಕಲ್ವಾ. ಸೊ ವಿಲ್ ರೈಟ್ ಅನದರ್ ಫಂಕ್ಷನ್, ಸಾರಿ for this. So let's make it as public static only. Public static prime factor ಅಂತ ಹಾಕೊಳ್ಳೋಣ. So what we are taking as input integer n. So integer n ನ ತಗೊಂಡ್ಮೇಲೆ first thing what we are doing, int I equals to, so prime number starts from 2, so I equals to 2, I less than or equal to n, I plus plus. ಆಮೇಲೆ ಈಸ್ ಪ್ರೈಮ್ ಫಂಕ್ಷನ್ ಈಸ್ ಪ್ರೈಮ್ ಆಫ್ ಐ ತೊಗೊಬೇಕು. ಇಫ್ ಇಟ್ಸ್ ಪ್ರೈಮ್ ವಿಲ್ ಸೇ ವೈಲ್
ವೈಲ್ಗಿನ ಮುಂಚೆ ಏನು ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ದಿ ಟೆಂಪ್ರರಿ ವೇರಿಯಬಲ್ ಸೊ ದಟ್ ಎವ್ರಿ ಟೈಮ್ ಐ ಡಸನ್ ಗೆಟ್ ಅಪ್ಡೇಟೆಡ್ ಫಾರ್ ದಿ ಮಲ್ಟಿಪಲ್ಸ್ ಆಫ್ ಐ. ಸೊ ಇಲ್ಲಿ ಟೆಂಪ್ರರಿ ವೇರಿಯಬಲ್ ತೊಗೊಂಡ್ಮೇಲೆ ಎನ್ ಇಫ್ ಇಟ್ಸ್ ಡಿವಿಸಿಬಲ್ ಬೈ temp equals to 0, then what we are doing is out print what? Print I illi. Print I and then update the temp equals to temp into I. So this is our basic function and the return type ಏನಿರುತ್ತೆ ಇಲ್ಲಿ. So we are not putting any return type, we are just printing. So void ಇರುತ್ತೆ. ಸೊ ಇಲ್ಲೇನೋ ಎರರ್ ತೋರಿಸ್ತದೆ. ವಾಟ್ ಈಸ್ ದಿ ಎರರ್? ಇಂಟ್ರೊಡ್ಯೂಸ್ ಅ ಲೋಕಲ್ ವೇರಿಯಬಲ್ ಈಸ್ ಪ್ರೈಮ್ ಇನ್. ಇಟ್ ಈಸ್ ದಿ ಲೋಕಲ್ ವೇರಿಯಬಲ್ ಅಲ್ವಾ? ನಾನಿಲ್ಲಿ ಇಫ್ ಅಂತಲೇ ಹಾಕಿಲ್ಲ. ಇಫ್ ಏನು ಗುರು, ವಾಟ್ ಅ ಬ್ಲಂಡರ್ ಮಿಸ್ಟೇಕ್. ಇಫ್ ಈಸ್ ಪ್ರೈಮ್, ಇವಾಗ ಕರೆಕ್ಟ್ ಆಗಿದೆ. ಸೊ ಇವಾಗ ವಿಲ್ ಕಮೆಂಟ್ ದಿಸ್ ಔಟ್ ಸೊ ದಟ್ ನೋ ಕನ್ಫ್ಯೂಷನ್ ವಿಲ್ ಬಿ ದೇರ್. ಆಮೇಲೆ ಇಲ್ಲೊಂದು ಔಟ್ ಹಾಕ್ಬಿಟ್ಟು ವಿ ಆರ್ ಕಾಲಿಂಗ್ ಏನು ದ ಪ್ರೈಮ್ ಫ್ಯಾಕ್ಟರ್ಸ್ ಫಾರ್ ದಿ ಗಿವನ್ ನಂಬರ್ ಈಸ್ ಅಂತ ಹಾಕ್ಬಿಟ್ಟು ಒಂದು ಪ್ಲಸ್ ಹಾಕ್ಬಿಟ್ಟು what was the prime factor 12 ಅಲ್ವಾ? ಸೊ ಇಟ್ ಹ್ಯಾಸ್ ಟು ಪ್ರಿಂಟ್ ವಾಟ್ ಇಟ್ ಹ್ಯಾಸ್ ಟು ಪ್ರಿಂಟ್. ಏನು ಪ್ರಿಂಟ್ ಮಾಡಬೇಕು? ವೈ ಇಸ್ ಇಟ್ ನಾಟ್ ಟೇಕಿಂಗ್? ಎಲ್ಲೋ ಏನೋ ಮಿಸ್ಟೇಕ್ ಇದೆ. ಸಿಂಟ್ಯಾಕ್ಸ್ ಎರರ್ಗಳು ಏನಪ್ಪ. ಆಪರೇಟರ್ ಪ್ಲಸ್ ಕೆನಾಟ್ ಬಿ ಅಪ್ಲೈಡ್ ಟು ಸ್ಟ್ರಿಂಗ್. ವೈ? ಇದೇಂತ ಗುರು ಪ್ಲಸ್ ಗಿಸ್ಸು ಅಂದ್ಕೊಂಡು. ಆಪ್ರೇಟರ್ ಪ್ಲಸ್ ಕೆನಾಟ್ ಬಿ ಅಪ್ಲೈಡ್ ಟು. ಇದು ಏನು ಹೇಳ್ತಿದೆ ಅಂದರೆ ಇದು ಸ್ಟ್ರಿಂಗ್ಗೆ ರಿಟರ್ನ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ವಾಟ್ ವಿಲ್ ಡೂ ಪ್ಲಸ್ and we'll do one more plus here. ಆಗುತ್ತಾ ಅವಾಗ? what could be the reason? ಏನು ಪೂರ್ತಿ ತೆಗೆದೆ ನಾನು. ವಿಲ್ ಫಿಗರ್ ಔಟ್ ದಿಸ್ ಏನಕ್ಕೆ ಅಂತ. ಆಪರೇಟರ್ ಪ್ಲಸ್ ಕೆನಾಟ್ ಬಿ will ಇಟ್ ಈಸ್ ಗುಡ್. ಈ ಥರ ಎರರ್ಗಳು ಸಿಕ್ಕಿದ್ರೇ ವಿಲ್ಲನ್ ಅಲ್ವಾ? ಸೊ ವಿಲ್ ಗೋ ಇನ್ ಟು ದಿ ಚಾಟ್ GPT. ಇದರಲ್ಲಿ ಏನಂತ ಕೊಡ್ತಾರೆ? ಸೊ ಹೌ ಡು ವಿ ಪ್ರಿಂಟ್ ಇಟ್ ದೆನ್? ವಿ ಹ್ಯಾವ್ ಟು ರೈಟ್ ಒನ್ ಮೆಥಡ್, ಸಮ್ ಮೆಥಡ್ ಅಂತ ಹಾಕ್ಕೊಂಡು ಹಂಗೆ ಪ್ರಿಂಟ್ ಮಾಡಬೇಕಾ? ಎಕ್ಸಾಂಪಲ್ ಕಾಸಿಂಗ್ ದಿ ಎರರ್, ಸಮ್ ಮೆಥಡ್. ಯಾ, ಹೌ ಟು ಫಿಕ್ಸ್ ಇಟ್? ಓಕೆ, ಇಲ್ಲಿದೆ ಫಿಕ್ಸ್. ಇನ್ಸ್ಟೆಡ್ ಆಫ್ ರಿಟರ್ನಿಂಗ್ ದಿಸ್ ಆಸ್ ವಾಯ್ಡ್ ಏನು ಮಾಡೋಣ, ಸ್ಟ್ರಿಂಗ್ ರಿಟರ್ನ್ ಮಾಡ್ತದೆ ಅಂತ ಹೇಳ್ಬಿಡೋಣ. ಸೊ ಸ್ಟ್ರಿಂಗ್ ರಿಟರ್ನ್ ಮಾಡ್ತದೆ ಅಂತ ಹೇಳಿದ್ರೆ ಸೊ ವಿ ಆರ್ ಕೂಲ್ ನಾವು. ಸೊ ಯಪ್ಪ ಸ್ಮಾಲೆಸ್ಟ್. ಇಲ್ಲ ಇನ್ನೂ ಎರರ್ ಇದೆ. ಸೊ ರಿಟರ್ನ್ ಏನು ರಿಟರ್ನ್ ಕೇಸ್ ಆಫ್ ಫಾರ್ ಲೂಪ್ ರಿಟರ್ನ್. Now the error is gone. Yeah,
ಇವಾಗ ಚೆಕ್ ಮಾಡೋಣ. ಸೊ 2 to 3, ದಿ ಪ್ರೈಮ್ ಫ್ಯಾಕ್ಟರ್ ಫಾರ್ ದಿ ಗಿವನ್ ನಂಬರ್ ಈಸ್ ಮುಂಚೆನೇ ಪ್ರಿಂಟ್ ಆಗ್ತಿದೆ ಬಿಕಾಸ್ ಇಟ್ ಈಸ್ ಕಾಲಿಂಗ್ ದಿ ಫಂಕ್ಷನ್ ಫಸ್ಟ್. ಸೊ ಅದಕ್ಕೆ ಇಟ್ ಈಸ್ ಪ್ರಿಂಟಿಂಗ್ ಲೈಕ್ ವೈಸ್. ಸೊ ಇಟ್ಸ್ ಓಕೆ. ಸೊ 2 to 3 ವಿ ಫೌಂಡ್ ಔಟ್ ವಾಟ್ ವಿ ವಾಂಟೆಡ್ ಅಲ್ವಾ. ಸೊ ಲೆಟ್ಸ್ ಕರೆಕ್ಟ್ ದಿಸ್ ಆ್ಯಕ್ಚುಲಿ. ಕೆಲವೊಂದು ಸಲ ಇಂಟರ್ವ್ಯೂರ್ಸ್ ಇಲ್ಲ ಇದಾದಮೇಲೆ ಬರಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಏನು ಮಾಡ್ತೀರಾ? ಸೊ ಲೆಟ್ಸ್ ಕರೆಕ್ಟ್ ದಿಸ್. ಇದರಲ್ಲಿ ಏನಂತ ಕೊಟ್ಟಿತ್ತು, ಸ್ಟ್ರಿಂಗ್ ಹಾಕೋ, ಕಾಲ್ ದಿ ಮೆಥಡ್ ಸಪ್ರೇಟ್ಲಿ, ಗಿವನ್ ನಂಬರ್ ಈಸ್ ಸಪ್ರೇಟ್ಲಿ ಅಂತ. ಓಕೆ. ಸೊ ಈಸಿಯೆಸ್ಟ್ thing is to put another sys out and call what? Prime factor ಅಲ್ವಾ, prime factor 12. ಸೊ ಇವಾಗ ಚೆಕ್ ಮಾಡೋಣ. ಎಸ್. ಸೊ ಅದರಲ್ಲೇ ಕಾಲ್ ಮಾಡಿದ್ರೆ ಇಟ್ ಈಸ್ ಗಿವಿಂಗ್ ಮಿ ಲೈಕ್ ದಟ್. ಇಟ್ ವಾಸಂಟ್ ಸಪೋಸ್ ಟು, ಎಂದಕ್ಕೆ ಕೊಡ್ತಿತ್ತು ಅನ್ನೋದು ಗೊತ್ತಿಲ್ಲ. ಸೊ ದಟ್ ವಾಸ್ ಇಟ್. ಸೊ ದಿಸ್ ವಾಸ್ ದ ನೈವ್ ಅಪ್ರೋಚ್. ಸೊ ಒನ್ಸ್ ನಿಮಗಿದು ನೈವ್ ಅಪ್ರೋಚ್ ಇಸ್ ವೆರಿ ಸಿಂಪಲ್. ಪ್ರೈಮ್ ಫಸ್ಟ್ ಈಸ್ ಪ್ರೈಮ್. ಇಫ್ ಇಟ್ ಈಸ್ ಪ್ರೈಮ್, ದೆನ್ ವಿ ಆರ್ ಚೆಕಿಂಗ್ ಇಫ್ ಇಟ್ ಈಸ್ divisible by that number. Why we are taking temporary variable? Because multiplications ಇರುತ್ತೆ. ಇವಾಗ 2 ಒಂದ್ಸಲಿ ಪ್ರಿಂಟ್ ಆದಮೇಲೆ ಇನ್ನೊಂದ್ಸಲಿನೂ ಪ್ರಿಂಟ್ ಆಗಬೇಕು. ಬಿಕಾಸ್ 12 is divisible by 2 2 times. 12 divided by 2 6, 6 divided by 2 3. Then ನಿಮಗೆ ಸಿಗೋದು 3. ಸೊ ಆ ರೀಸನ್ಗೆ ವಿ ಆರ್ ಟೇಕಿಂಗ್ ಟೆಂಪ್ರರಿ ವೇರಿಯಬಲ್ ಆ್ಯಂಡ್ ದೆನ್ ವಿ ಆರ್ ಮಲ್ಟಿಪ್ಲೈಯಿಂಗ್ ದಿ ಟೆಂಪ್ರರಿ ವೇರಿಯಬಲ್ ಬಟ್ ವಿ ಆರ್ ಕೀಪಿಂಗ್ ಐ ಇಂಟ್ಯಾಕ್ಟ್. ಸೊ ದಟ್ಸ್ ದಿ ರೀಸನ್. ಇದು ಸಿಂಪ್ಲೆಸ್ಟ್ ಅಪ್ರೋಚ್ ಅಲ್ವಾ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದಿ ಎಫಿಷಿಯೆಂಟ್ ಅಪ್ರೋಚ್. ಎಫಿಷಿಯೆಂಟ್ ಅಪ್ರೋಚಿಗೆ ಹೆಂಗೆ? ಸೊ ವಾಟ್ ಈಸ್ ದಿ ಎಫಿಷಿಯೆಂಟ್ ಅಪ್ರೋಚ್ ಇಲ್ಲಿ? ಸೊ ನಾವು ಪ್ರೈಮ್ ಕಂಡುಹಿಡಿಬೇಕಾದ್ರೆ ವಿ ಅರೈವ್ಡ್ ಅಟ್ ದಿ ಒನ್ ಸೊಲ್ಯೂಷನ್ ಕಾಲ್ಡ್ ದಟ್ ಆಲ್ ದಿ ನಂಬರ್ಸ್ ಆರ್ ಡಿವಿಸಿಬಲ್ ಇನ್ ಪೇರ್ಸ್. ಸೊ ವಿ ನೀಡ್ ನಾಟ್ ಟ್ರಾವೆಲ್ ಫ್ರಮ್ 2 to n, 2 to n minus 1, rather than ನಾವು 2 to square root of n ತನಕ ಟ್ರಾವೆಲ್ ಮಾಡಿದ್ರೆ ಸಾಕು. ಸೊ ವಿ ಕ್ಯಾನ್ ಅರೈವ್ ಅಟ್ ದಿ ಸೊಲ್ಯೂಷನ್ ಅನ್ನೋದು ನಾವು ಅರ್ಥ ಮಾಡ್ಕೊಡ್ರಿ. ಸೊ ವಿಲ್ ಡೂ ದಟ್ ಫಸ್ಟ್. ಒಂದು ಫಾರ್ ಲೂಪ್ ತೊಗೊತೀರಿ. ಒಂದು ಫಾರ್ ಲೂಪಲ್ಲಿ, ಸೊ ದಿಸ್ ಇಸ್ ಟೂ ಸ್ಮಾಲ್ ಆಗೋಯ್ತಲ್ಲ. ಸೊ ಒಂದು ಫಾರ್ ಲೂಪಲ್ಲಿ ವಿ ಆರ್ ಟೇಕಿಂಗ್ ಇಂಟ್ ಐ ಈಕ್ವಲ್ಸ್ ಟು 2 ಇಸ್ ದಿ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಸೊ ಐ ಇಂಟು ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ಇದನ್ನು ನನ್ನ ಸೈಡಿಗೆ ಹಾಕ್ತೀನಿ ತಡೀರಿ. ಇಲ್ಲ ಮೇಲ್ಗೆ ಹಾಕ್ಕೊಂಬಿಡ್ತೀನಿ. ಲೆಸ್ ದೆನ್ ಆರ್ ಈಕ್ವಲ್ ಟು ಐ ಎನ್. ಆಮೇಲೆ ಇದಾಯ್ತಾ? ಆಮೇಲೆ ಐ ಪ್ಲಸ್ ಪ್ಲಸ್ ಮಾಡ್ಕೊತೀರಾ. ಆಮೇಲೆ so we arrived at this solution called every number is divisible in the form of pairs. ಇನ್ನೊಂದು ಏನಂದರೆ the next thing, so prime factors, if you are trying to find the factors, you can always find it in the form of it can be written in the form of power of numbers. ಸೊ ಇವಾಗ 12ಗೆ ಆ್ಯಕ್ಚುಲ್ ಆಗಿ ಇಲ್ಲಿದೆ ಅಲ್ಲ, 12ಗೆ ಆ್ಯಕ್ಚುಲ್ ಆಗಿ 2 power 1 2 power 2 ಇನ್ ಮತ್ತು ಇಂಟು 3 ಮಾಡ್ಬೋದು. ಸೊ 2 squares 4 into 3 12. ಸೊ ಯು ಕ್ಯಾನ್ ಆಲ್ವೇಸ್ ಫೈಂಡ್ ಇಟ್ ಇನ್ ಪವರ್ಸ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ವಾ. ಸೊ ಒನ್ಸ್ ಸೊ ಬಿಕಾಸ್ ಆಫ್ ದಟ್ ಯು ಕ್ಯಾನ್ ಆಲ್ವೇಸ್ ಡೂ ವಾಟ್ ಯು ಕ್ಯಾನ್ ಡೂ, ಪವರ್ಸ್ ಅಂತ ಫೈಂಡ್ ಔಟ್ ಮಾಡಿದ್ರಿ. ಬಟ್ ದ ನೆಕ್ಸ್ಟ್ ಥಿಂಗ್ ಈಸ್ ಏನು, ಸೇಮ್ ಪ್ರೈಮ್ ನಂಬರ್ ಚೆಕ್ ಮಾಡೋ ಥರನೇ ಅಲ್ವಾ. ಸೊ ವಿಲ್ ಡೂ ವೈಲ್ ಎನ್ ಮಾಡಿಲೋ ಐ ಈಕ್ವಲ್ಸ್ ಟು 0 ಮಾಡಿಕೊಂಡ್ರೆ ದೆನ್ ವಾಟ್ ವಿ ಆರ್ ಗೆಟಿಂಗ್ ಪ್ರೈಮ್ ನಂಬರ್. ಸೊ ವಿ ಕ್ಯಾನ್ ಸೇ ದಟ್ if a prime number and it is also divisible alva, 2
is the prime number, 2 ಇಂದ ಡಿವೈಡ್ ಆಯಿತು ಅಂದರೆ ಸೊ ಇಟ್ ಈಸ್ ಆಲ್ಸೋ ಎ ಪ್ರೈಮ್ ಫ್ಯಾಕ್ಟರ್. ಸೊ ಡಿವೈಡ್ ಆಯಿತು ಅಂತಂದರೆ ವಾಟ್ ವಿ ಶುಡ್ ಡೂ, ಡಿವೈಡ್ ಆಗಿಲ್ಲ ಅಂದರೆ ಯು ವಿಲ್ ಗೋ ಫಾರ್ ನೆಕ್ಸ್ಟ್ ನಂಬರ್ ಆ್ಯಂಡ್ ದೆನ್ ಒನ್ಸ್ ಯಾವುದೋ ಒಂದು ಐದರ್ ಎನಿ ನಂಬರ್ ತೊಗೊಂಡ್ರು ಐದರ್ 2 ಇಲ್ಲ 3 ಇಂದ ಡಿವೈಡ್ ಆಗಲೇಬೇಕಲ್ವಾ. ಇಲ್ಲಿ ಡಿವೈಡೇ ಆಗಿಲ್ಲ ಅಂದರೆ ಇಟ್ ವಿಲ್ ಬಿ ದಿ ಪ್ರೈಮ್ ನಂಬರ್ ಅಲ್ವಾ. ಸೊ ನಮ್ಗೆ ಆ ಥರ ಸಿಚುವೇಶನ್ ಬಂತು ಅಂದರೆ ಡಿವೈಡೇ ಆಗಿಲ್ಲ ಅಂದರೆ ಇಟ್ ವಿಲ್ ಬಿ ಪ್ರೈಮ್ ನಂಬರ್, ಅದೇ ಕೇಸ್ ಬರೆಯೋಣ. ಸೊ ಇವಾಗ ಡಿವೈಡ್ ಆಗ್ತದೆ ಫ್ರಮ್ ದಿ ಪ್ರೈಮ್ ನಂಬರ್ ಅಂದರೆ ವಾಟ್ ವಿ ಹ್ಯಾವ್ ಟು ಡೂ ಸಿಸ್ ಔಟ್ ಸಿಂಪಲ್ ಸಿಸ್ ಔಟ್ ಆಫ್ ಐ. ಆ್ಯಂಡ್ ದೆನ್ ನೆಕ್ಸ್ಟ್ ಥಿಂಗ್ ಏನು ಮಾಡಬೇಕು, ಎನ್ನ ಅಪ್ಡೇಟ್ ಮಾಡಬೇಕು. ಇವು ಡಿವಿಸಿಬಲ್ ಆಯಿತು ಗುರು, ತಿರ್ಗಾ ನೆಕ್ಸ್ಟ್ ನಂಬರ್ ಕೂಡ ಯು ವಿಲ್ ಚೆಕ್ ಫಾರ್ ದಿ ಸೇಮ್ ನಂಬರ್. ನೋ, ವಿ ಆರ್ ಫೈಂಡಿಂಗ್ ದಿ ಫ್ಯಾಕ್ಟರ್ಸ್ ಅಲ್ವಾ. ಸೊ ಎನ್ನ ಅಪ್ಡೇಟ್ ಮಾಡ್ಕೊಬೇಕು. ಗಿವನ್ ಎನ್ should be updated. So n will be n divided by I. So this will be the simplest solution. Efficient approach ಆದರೂ it is very simple. And ನಾವು ಒಂದು ಕೇಸಿಗೆ ಅರೈವ್ ಆದ್ರಿ ಅಲ್ವಾ. ಸೊ if it is not divisible by 2 and 3, what is the number? It will be a prime number. So if n is greater than 1, 1ಗಿನ್ನ ಗ್ರೇಟರ್ ಆಗಿದರೆ ಸಿಸ್ ಔಟ್ ಎನ್ ಅಂತ. ಸೊ ಇಟ್ಸ್ ಅ ಪ್ರೈಮ್ ನಂಬರ್. ಮೇಲ್ಗಡೆಗೆ ಇವನ್ ಬಿಫೋರ್ ಚೆಕಿಂಗ್ ವಿಲ್ ಸೇ ಇಫ್ ಎನ್ ಲೆಸ್ ದೆನ್ ಆರ್ ಈಕ್ವಲ್, ಇದೊಂದು ಎಚ್ ಕಂಡೀಷನ್, ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್, ದೆನ್ ವಿಲ್ ಸೇ ಸಿಸ್ ಔಟ್ ಎನ್. 1ಗಿನ್ನ ಲೆಸ್ ಆಗಿದ್ರೆ ಅದನ್ನು ಮುಟ್ಟಕ್ಕೆ ಹೋಗಲ್ಲ ಗುರು ಅಂತ. ಸೊ ದಿಸ್ ಇಸ್ ಹೌ ವಿಲ್ ಕೋಡ್ ದಿಸ್ ಆಸ್ ವೆಲ್. ನಾವು ಕೋಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಲೆಟ್ಸ್ ಗೋ ಎಫಿಷಿಯೆಂಟ್ ಬರೆಯೋಣ, ಸೇಮ್ ಅಲ್ವಾ. ಸೊ ಪಬ್ಲಿಕ್ ಸ್ಟ್ಯಾಟಿಕ್, ಸೊ ದಿಸ್ ವಿಲ್ ಆಲ್ಸೋ ಬಿ ರಿಟರ್ನ್ ಇನ್ ಸ್ಟ್ರಿಂಗ್. ಪ್ರೈಮ್ ಫ್ಯಾಕ್ಟರ್ ಎಫಿಷಿಯೆಂಟ್ ಸೊಲ್ಯೂಷನ್ ಇನ್ 10 ಅಂತ ಇನ್ಪುಟ್ ಅಂತ ತೊಗೊತಿದ್ದೀರಿ. ಸೊ ಒಂದು ಬೇಸ್ ಕಂಡೀಷನ್ ವಾಸ್ if n is less than or equal to 1, what we are doing is out of n. It's out of n. ಆಮೇಲೆ if n ಇಲ್ಲ ಫಾರ್ ಲೂಪ್ ತೊಗೊತಿದ್ದೀರಿ. ಸೇಮ್ ಪ್ರೈಮ್ ನಂಬರ್ಸ್ ಹೆಂಗೆ ಕಂಡುಹಿಡಿತೀರೋ ಹಂಗೆ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತಾರೆ. ಐ ಈಕ್ವಲ್ಸ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಇಸ್ 2, ಐ ಸ್ಕ್ವೇರ್ ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್, ಐ ಪ್ಲಸ್ ಪ್ಲಸ್, ಆಮೇಲೆ ಸಿಂಪಲ್ ಥಿಂಗ್ while if it is divisible, while n modulo I equals to 0, so we have to print it. Yes, out. Print what? I ಆಮೇಲೆ ಎನ್ನನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. n equals to n divided by I. ಬ್ಯೂಟಿಫುಲ್. ಸೊ ಇದೆಲ್ಲ ಆದಮೇಲೆ ವಾಟ್ ಈಸ್ ದಿ ಎಚ್ ಕೇಸ್ ದಟ್ ವಿ ಶುಡ್ ಕವರ್? ಇಫ್ n is greater than 1, we'll say s out n. So we are covering all the base conditions here, and then we have to say ಇಲ್ಲಿ ಸುಮ್ಮನೆ ರಿಟರ್ನ್ ಸ್ಪೇಸಸ್ ಕೊಡ್ತಿದ್ದೀರಿ. ಸಿನ್ಸ್ ವಿ ಆರ್ ರಿಟರ್ನಿಂಗ್ ಸ್ಟ್ರಿಂಗ್, ಸ್ಪೇಸಸ್ ಕೊಡ್ತಿದ್ದೀರಿ. ಸೊ ದ ಸೇಮ್ ಥಿಂಗ್ ವಿಲ್ ಕಾಪಿ ಪೇಸ್ಟ್. ವಿಲ್ ಸಿ ಬೋತ್ ಹೆಂಗೆ ಬರ್ತಿದೆ ಅಂತ. ಬಟ್ ವಿಲ್ ಚೇಂಜ್ ದಿ ನಂಬರ್ ಹಿಯರ್. ಒಂದು 315 ಹಾಕೋಣ. ಸೊ ವಿಲ್ ಸಿ ಇಫ್ ಯು ಆರ್ ಗೆಟಿಂಗ್ ದಿ ರಿಸಲ್ಟ್. 315ಗೆ 3357, ಎಸ್. 12ಗೆ 223, ಸೂಪರ್ ಗುರು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಫೈಂಡ್ prime factors for a given number. Simple thing to remember ಏನಂದರೆ, a number is always divisible in the form of pairs. So you need not traverse till
0 to n minus 1, you can always travel still 0 to square root of n. And then numbers, factors always appears in the powers of multiplications. So for that reasons, you can use the division modulus. If it is getting divided by it, then divide it, then update the print and update the number, then same thing, loop again. So ಇವೆರಡರಲ್ಲೂ the common, what is the time complexity for naive approachಗೆ? So this one prime was log and time. ನಾವು ಮಾಡಿರೋದು ಎಫಿಷಿಯೆಂಟ್ ಅಪ್ರೋಚು ಲಾಗ್ ಆ್ಯಂಡ್ ಟೈಮ್, ಆ್ಯಂಡ್ ವಿ ಆರ್ ಟೇಕಿಂಗ್ ಎನ್ ನಂಬರ್ ಆಫ್ ಇಟ್ರೇಷನ್ಸ್, ಎನ್ ನಂಬರ್ ಆಫ್ ಇಟ್ರೇಷನ್ಸ್ ಟೈಮ್ಸ್ ನಾವು ಲೂಪ್ ಮಾಡ್ತಿದ್ದೀರಿ. ಸೊ ಎನ್ ಲಾಗ್ ಎನ್ ವಿಲ್ ಬಿ ದಿ ಟೈಮ್ ಕಾಂಪ್ಲೆಕ್ಸಿಟಿ ಫಾರ್ ನೈವ್ ಅಪ್ರೋಚ್. ಆ್ಯಂಡ್ ಇದು ಎಫಿಷಿಯೆಂಟ್ ಅಪ್ರೋಚ್ಗೆ ಟೈಮ್ ಕಾಂಪ್ಲೆಕ್ಸಿಟಿ ಏನಿರುತ್ತೆ? ಸೊ ವಿ ಆರ್ ಓನ್ಲಿ ಟ್ರಾವರ್ಸಿಂಗ್ ಟಿಲ್ ಸ್ಕ್ವೇರ್ ರೂಟ್ ಆಫ್ ಎನ್ ಬೇಸಿಕ್ಲಿ ನಾವು ಫಾರ್ ಲೂಪ್. ಸೊ ಇಟ್ ವಿಲ್ ಬಿ ಬಿಗ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ತುಂಬ ದೊಡ್ಡದಾಯಿತು. ಐ ಹೋಪ್ ಇಟ್ಸ್ ಯೂಸ್ಫುಲ್ ಟು